ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 88ನೆಯ ತಿರುನಾಮ ಶರ್ಮ. ಇಂದಿನ ಕತೆ ತೈತ್ರಿಯ ಉಪನಿಷತ್ತಿನಿಂದ ಬಂದಿದೆ. ಒಮ್ಮೆ ಭೃಗು ಮಹರ್ಷಿ ತಮ್ಮ ತಂದೆ ವರುಣನನ್ನು ಭಗವಂತನ ಮೂಲ ಸ್ವಭಾವವೇನು ಎಂದು ಕೇಳಿದರು. ಮೂಲ ಸ್ವಭಾವ ಅಂದರೆ ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ಮುಖ್ಯ ಗುಣ. ಉದಾಹರಣೆಗೆ, ತಾಯಿಯ ಮೂಲ ಸ್ವಭಾವ ಕರುಣೆ, ಮಗುವಿನ ಮೂಲ ಸ್ವಭಾವ ಆಟವಾಡುವುದು. ನಮ್ಮಾಳ್ವಾರ್ ಅವರ ಮೂಲ ಸ್ವಭಾವ ಕೃಷ್ಣ ಭಕ್ತಿ, ಏಕೆಂದರೆ ಅವರು ಸದಾ ಕೃಷ್ಣನನ್ನೇ ಚಿಂತಿಸುತ್ತಿದ್ದರು. ಭೃಗು ಮಹರ್ಷಿ ತನ್ನ ತಂದೆ ವರುಣನಿಂದ ಭಗವಂತನ ನಿಜವಾದ ಸ್ವಭಾವವನ್ನು ತಿಳಿದುಕೊಳ್ಳಲು ಬಯಸಿದರು. ವರುಣನು ಭೃಗುವಿಗೆ, ನಾನು ಭಗವಂತನ ಬಗ್ಗೆ ಒಂದು ವಿವರಣೆ ಹೇಳುತ್ತೇನೆ, ನೀನು ಅದನ್ನು ಯೋಚಿಸಿ ಅವನ ಮೂಲ ಗುಣವನ್ನು ತಿಳಿದುಕೋ ಎಂದು ಹೇಳಿದರು. ಯತೋವ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಬಿಸಂತಿ ತತ್ ಬ್ರಹ್ಮ. ಅಂದರೆ, ಯಾರಿಂದ ಈ ಎಲ್ಲ ಜೀವಿಗಳು ಹುಟ್ಟುತ್ತವೆ, ಯಾರಿಂದ ಅವು ಬದುಕುತ್ತವೆ ಮತ್ತು ಕೊನೆಗೆ ಯಾರಲ್ಲೇ ಸೇರಿಕೊಳ್ಳುತ್ತವೆ, ಅವನೇ ಬ್ರಹ್ಮ. ಅಂದರೆ ಸೃಷ್ಟಿ, ರಕ್ಷಣೆ ಮತ್ತು ಸಂಹಾರವನ್ನು ಮಾಡುವವನೇ ಭಗವಂತನು. ಭೃಗು ಈ ಮಾತನ್ನು ಯೋಚಿಸಿ, ಅದು ಅನ್ನವಾಗಿರಬಹುದು, ಅನ್ನವಿಲ್ಲದೆ ಜೀವಿಗಳು ಇರಲಾರವು ಎಂದರು. ಅದಕ್ಕೆ ವರುಣನು, ಇನ್ನೂ ಆಳವಾಗಿ ಯೋಚಿಸು ಎಂದನು. ಭೃಗು ಮತ್ತೆ ಯೋಚಿಸಿ, ಅದು ಚಿಂತನೆಯಾಗಿರಬಹುದೇ ಎಂದು ಕೇಳಿದರು. ಅದಕ್ಕೂ ವರುಣನು, ಇನ್ನೂ ಆಳವಾಗಿ ಯೋಚಿಸು ಎಂದರು. ಸ್ವಲ್ಪ ಸಮಯದ ನಂತರ ಭೃಗು ಕೇಳಿದರು, ಅದು ಪ್ರಾಣವೇ? ವರುಣನು ಮತ್ತೆ, ಇನ್ನೂ ಆಳವಾಗಿ ಯೋಚಿಸು ಎಂದನು. ಭೃಗು ಮತ್ತೆ ಯೋಚಿಸಿ, ಅದು ಮನಸ್ಸಾಗಿರಬಹುದು ಎಂದರು. ತುಂಬಾ ಆಯಾಸಗೊಂಡ ಭೃಗು ಕೊನೆಗೆ ಭಗವಂತನನ್ನು ಪ್ರಾರ್ಥಿಸಿ, ನನ್ನ ಪ್ರಯತ್ನದಿಂದ ನಿಮ್ಮ ಮೂಲ ಸ್ವಭಾವವನ್ನು ತಿಳಿಯಲು ನನಗೆ ಸಾಧ್ಯವಾಗುತ್ತಿಲ್ಲ, ದಯವಿಟ್ಟು ನನಗೆ ತಿಳಿಸಿ ಎಂದರು. ಆಗ ಭೃಗುವಿಗೆ ಉತ್ತರ ಸಿಕ್ಕಿತು. ಅವರು, ಭಗವಂತನ ಮೂಲ ಸ್ವಭಾವ ಆನಂದ ಎಂದರು. ಅದಕ್ಕೆ ವರುಣನು, ಇದು ಸರಿಯಾದ ಉತ್ತರ ಎಂದರು. ಭಗವಂತನ ನಿಜವಾದ ಸ್ವಭಾವವನ್ನು ಅರಿತ ನಂತರ ಭೃಗುವಿಗೆ ಭಗವಂತನು ತನ್ನ ಅಳಿಯನಾಗಬೇಕು ಎಂಬ ಆಸೆ ಹುಟ್ಟಿತು. ಅವರ ಆಸೆಯನ್ನು ನೆರವೇರಿಸಲು ಮಹಾಲಕ್ಷ್ಮಿ ಅವರ ಪುತ್ರಿಯಾಗಿ ಭಾರ್ಗವಿ ಎಂಬ ರೂಪದಲ್ಲಿ ಅವತಾರ ಪಡೆದಳು. ಭಾರ್ಗವಿ ದೊಡ್ಡವಳಾದ ನಂತರ ಭೃಗು ಅವಳನ್ನು ಭಗವಂತನಿಗೆ ವಿವಾಹ ಮಾಡಿಸಿದರು. ಪೆರುಮಾಳ್ ಮತ್ತು ತಾಯಾರನ್ನು ಒಟ್ಟಿಗೆ ಕಂಡ ಭೃಗು ಪರಮಾನಂದವನ್ನು ಅನುಭವಿಸಿದರು. ಶರ್ಮ ಎಂದರೆ ಪರಮ ಆನಂದ. ನಾವು ಪ್ರತಿದಿನ ಶರ್ಮಣೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದಲ್ಲೂ ಅನಂತ ಆನಂದವನ್ನು ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.